ಆತ್ಮನಃ ಕಲಾಹ ದೇವಾನ್ ಋಷೀನ್ ಪಿತೃನ್ ವೃದ್ಧಾನ್ ವಿಪ್ರಾನ್ ಅಭ್ಯರ್ಚ್ಯ ಚಾತ್ಮವಾನ್. ಅಂದರೆ ಮಾಡೋದೇನು? ದೇವತರ್ಪಣ, ಋಷಿತರ್ಪಣ, ಮತ್ತೆ ಪಿತೃತರ್ಪಣ, ಹಾಗೆ ಕುಲವೃದ್ಧರು, ಆಗಿನ ಕಾಲದ ಕುಲಪುರೋಹಿತರು ಅಥವಾ ಯಾರು ವಿದ್ವಾಂಸರು ಯಾರಿದ್ದಾರೆ ಅವರಿಗೆ, ಮತ್ತೆ ವಿಪ್ರರಿಗೆ, ಬ್ರಾಹ್ಮಣರದು, ಇಷ್ಟರ ಪೂಜೆ ದಿವಸ ಆಗಬೇಕು. ಯಾಕೆಂದ್ರೆ ಒಬ್ಬ ಬ್ರಾಹ್ಮಣ ಹುಟ್ಟುತ್ತಾನೆ, ಈ 3 ಋಣ ಇದ್ದೇ ಇರುತ್ತೆ. ಪಿತೃಋಣ, ದೇವಋಣ, ಹೀಗೆಲ್ಲ ಋಣಗಳನ್ನು ನಾವು ಹೇಳ್ತೇವೆ. ಆ ಋಣ ಪರಿಹಾರ ಆಗಬೇಕು ಅಂದರೆ ದಿವಸ ಅವರ ಸ್ಮರಣೆ ಆಗಬೇಕು. ಸ್ಮರಣೆ ಮಾಡ್ಕೊಳ್ದೇ ಇದ್ರೆ ಆ ಋಣ ಪರಿಹಾರ ಆಗೋಲ್ಲ. ಅದಕ್ಕೆ ನಾವು ಉಪಕರ್ಮ ಎಲ್ಲ ಮಾಡ್ಕೊಳ್ತೇವೆ. ಉಪಕರ್ಮ ಮಾಡುವ ಪದ್ಧತಿ ಯಾಕೆ ಅಂದರೆ ವರ್ಷಕ್ಕೆ ಒಂದ್ಸಲಿನಾದರೂ ಸ್ಮರಣೆ ಮಾಡಿ ಅಂತ. ದಿವಸ ಅಂತೂ ನೀವು ಬ್ರಹ್ಮಯಜ್ಞ ಮಾಡಲ್ಲ, ಅವತ್ತಿನ ದಿವಸ ಒಂದ್ಸಲಿ ಬ್ರಹ್ಮಯಜ್ಞ ಮಾಡಿಸ್ತಾರೆ. ಬ್ರಹ್ಮಯಜ್ಞ ಅಂದ್ರೇನು? ಇದೆ ದೇವತರ್ಪಣ, ಋಷಿ ತರ್ಪಣ, ಇವೆಲ್ಲ ಅಂದ್ರೇನು ಅವರ ಸ್ಮರಣೆ ಆಗಲಿ ಅಂತ. ಅದಕ್ಕೆ ಉಪಕರ್ಮದಲ್ಲಿ ನೀವು ಗಮನಿಸಿ, ಅದು ಎಲ್ಲ ಋಣ ಪರಿಹಾರ ಆಗುವಂತಹ ಉಪಕರ್ಮ ಕರ್ಮ. ಆ ಉಪಕರ್ಮ ತಪ್ಪು ಬಿಟ್ರೆ ವರ್ಷದಲ್ಲಿ ಒಮ್ಮೆ ಬಹಳ ತೊಂದರೆ ಆಗುತ್ತೆ. ಅದನ್ನು ಮಾಡಲೇಬೇಕು. ಯಾಕೆ ಅಂದರೆ ಅಲ್ಲಿ ಎಲ್ಲ ಅರುಂಧತಿ ಸಹಿತ ಸಪ್ತ ಋಷಿ ಆವಾಹನೆ ಆಗುತ್ತೆ. ಇದು ಋಗ್ವೇದಿಗಳಿಗೆ, ಯಜುರ್ವೇದಿಗಳಿಗೆ, ಇನ್ನು ಕೆಲವು ಅವರ ಶಾಖಾ ಋಷಿಗಳಿಗೆ, ಅವ್ರಿಗೆ ಅರುಂಧತಿ ಸಹಿತ ಕಶ್ಯಪಾದ ಋಷಿಗಳಿಲ್ಲ, ಬೇರೆ ಋಷಿಗಳು. ಮತ್ತು ಅಲ್ಲೆಲ್ಲ ದರ್ಬೆಯಲ್ಲಿ ಆವಾಹನೆ ಮಾಡಿ ಎಲ್ಲ ಮಾಡ್ತಾರೆ. ನಂತರ ಅಲ್ಲಿ ಬ್ರಹ್ಮಯಜ್ಞ ಮಾಡಿಸಿದಾಗ ಎಲ್ಲರೂ ಕೂಡ ಬರ್ತಾರೆ. ಹೀಗೆ ಅಲ್ಲಿ ಎಲ್ಲ ಋಣಗಳ ಪರಿಹಾರ ಆಗುವಂತಹ ಒಂದು ಕರ್ಮ ಉಪಕರ್ಮ ಅಂತ ಅದನ್ನು ಮಾಡೋದು ಪದ್ಧತಿ ಇದೆ. ಆದರೆ ಯದ್ಯಪಿ ಪ್ರತಿನಿತ್ಯ ಈ ರೀತಿ ಕೃಷ್ಣ ಪರಮಾತ್ಮ ದೇವಋಣ, ಋಷಿಋಣ, ಪಿತೃಋಣ ಅಂತ ಇದೆಲ್ಲವನ್ನು ಪರಿಹಾರ ಮಾಡುವಂತಹ ಕರ್ಮಗಳನ್ನು ಮಾಡ್ತಾ ತಾನೇನು ಮಾಡ್ತಾ ಇದೆ ಅಂದರೆ ನೆಕ್ಸ್ಟ್ ಮಾಡೋದೇ ಮರು ಕೆಲಸ ಏನು ಅಂದರೆ ಇಷ್ಟೆಲ್ಲ ಮಾಡಿ ಗೋಪೂಜೆ, ಗೋವಿನ ಪೂಜೆಯನ್ನು ಮಾಡಬೇಕು. ಈಗ ಗೋವುಗಳೇ ಇರೋದಿಲ್ಲ, ಇರಲಿ ಅಂತೂ ಗೋವಿನ ಅದಕ್ಕೆ ಒಂದು ಚಿಕ್ಕ ಬೆಳ್ಳಿ ಮೂರ್ತಿನೋ ಏನೋ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಪೂಜೆ. ಆದರೆ ನಾವಿಟ್ಕೊಂಡಿರೋದು ಬೆಳ್ಳಿ ಮೂರ್ತಿ ಇಟ್ಕೊಂಡಿರ್ತೀವಿ ಅಥವಾ ಏನೋ ಒಂದಿರುತ್ತೆ. ಕೃಷ್ಣ ಪರಮಾತ್ಮ ಸಾಕ್ಷಾತ್ ಆ ಗೋವಿಗೆ ಏನು ಮಾಡ್ತಾ ಇದ್ದ ಅಂತ ಒಂದು ಹೇಳ್ತಾರೆ ಇಲ್ಲಿ. ಧೇನೂನಾಂ ರುಕ್ಮ ಶೃಂಗೀಣಾಂ ಸಾಧ್ವೀನಾಂ ಮೌಕ್ತಿಕಸ್ರಜಾಂ ಪಯಸ್ವಿನೀನಾಂ ಗೃಷ್ಟೀನಾಂ ಸವತ್ಸಾನಾಂ ಸುವಾಸಸಾಂ ದದೌ. ಈ ಧೇನುಗಳು ಹೇಗಿತ್ತು ಅಂತ, ಹಸುಗಳು ಹೇಗಿತ್ತು ಅಂತಂದರೆ, ಒಂದು ಕರು ಹಾಕಿರೋ ಹಸು, ಹಾಲು ಕೊಡುವಂತಹ ಒಂದು ಹಸು, ಆ ಹಸು ರುಕ್ಮಶೃಂಗೀಣಾಂ ಅಂತ ಆಯಿತು, ಒಳ್ಳೆ ಕೊಂಬಿದೆ ಅದಕ್ಕೆ. ಮತ್ತು ಸಾತ್ವಿಕವಾದ ಗೋವು, ಹಾಗೆ ಪಯಸ್ವಿನಿ ಚೆನ್ನಾಗಿ ಹಾಲು ಕೊಡುತ್ತೆ. ಮತ್ತು ವೃದ್ಧ ತುಂಬ ಮುದಿಯಾದಂತಹ ಹಸು. ಇದೆಲ್ಲದಕ್ಕೂ ಏನು ಮಾಡ್ತಾ ಇದ್ದ ಕೃಷ್ಣ ಅಂದರೆ ದದೌ ರೂಪ್ಯ ಖುರಾಗ್ರಾಣಂ ಕ್ಷೌಮಾಜಿನ ತಿಲೈಸ್ಸಹ ಅಂತ ಹೇಳ್ತಾ ಅದಕ್ಕೆ ಆ ಕೊಂಬುಗಳಿಗೆ ಬಂಗಾರವಾದ ಇದನ್ನು ಧರಿಸ್ತಾ ಇದ್ದಂತೆ. ಬಂಗಾರವಾದದ್ದು ಇದನ್ನು ಹಾಕ್ತಾ ಇದ್ದ ಕೊಂಬಿಗೆ, ಆಭರಣವನ್ನು ಹಾಕ್ತಾ ಇದ್ದ. ಮತ್ತೆ ದೇಹಕ್ಕೆ ಈ ಬೆಳ್ಳಿಯದನ್ನು ಹಾಕ್ತಾ ಇದ್ದಂತೆ, ಇದು ಆಭರಣವಾಗಿ ಆ ಗೋವಿನ ಮೇಲೆ. ಅದಕ್ಕೆ ಪದ್ಧತಿ ಬಂತೋ ಏನೋ ಗೊತ್ತಿಲ್ಲ, ಈಗ ಇರೋದು ನಿಜವಾದ ಗೋ ಸಿಗುತ್ತೋ ಇಲ್ಲೋ ಹಾಗಿದೆ. ಮನೆಗಳಲ್ಲಿ ಎಲ್ಲ ಬೆಳ್ಳಿ ಗೋವನ್ನು ಇಟ್ಕೊಂಡು ಪೂಜೆ ಮಾಡುವ ಪದ್ಧತಿ ಕೆಲವು ಮನೇಲಿ ಇದ್ದತ್ತೆ, ಕೆಲವರು ಗೋ ಅನ್ನೋದು ಇಲ್ವೇ ಇಲ್ಲ. ಅಂತೂ ಈ ರೀತಿ ಆ ಕೃಷ್ಣ ಪರಮಾತ್ಮ ರೂಪ್ಯ ಖುರಾಗ್ರಾಣಂ ಕ್ಷೌಮ ಅಜಿನ ತಿಲೈಸ್ಸಹ ಅಲಂಕೃತೇಭ್ಯೋ ವಿಪ್ರೇಭ್ಯೋ ವದ್ವಂ ದಿನೇ ದಿನೇ. ವದ್ವಂ ಅಂದರೆ ಒದಿಯೋದು ಅಂತ ಅರ್ಥ ಅಲ್ಲ, ಇಲ್ಲಿ ಬೇರೆ ಅರ್ಥ ಇದೆ. ವದ್ವ ಅಂದರೆ ಇಲ್ಲಿ ಹೇಳೋದು ಎಷ್ಟು ಹಸುಗಳ ಪೋಷಣೆ ಮಾಡ್ತಾ ಇದ್ದ ಭಗವಂತ ಅನ್ನೋದಕ್ಕೆ ವದ್ವ ಅನ್ನೋ ಒಂದು ಶಬ್ದ 2 ಸಲ ಹಾಕಿದ್ದಾರೆ. ವದ್ವ ಅಂದ್ರೆ ಏನು ಅಂದರೆ ಸಂಸ್ಕೃತದಲ್ಲಿ ವದ್ವ ಅನ್ನೋದಕ್ಕೆ 13,084 ಹಸುಗಳು ಅಂತ. ವದ್ವ ಅಂದರೆ 13,084. ಇಷ್ಟು ಹಸುಗಳ ಪೋಷಣೆ ಭಗವಂತ ಮಾಡ್ತಾ ಇದ್ದಂತೆ ಆ ಕಾಲದಲ್ಲಿ. ಇಷ್ಟದಕ್ಕೂ ಬಂಗಾರದ ಅಲಂಕಾರ ಮತ್ತು ಬೆಳ್ಳಿಯ ಅಲಂಕಾರ ಇಷ್ಟಕ್ಕೂ ಮಾಡಿ ಆ ಗೋವಿನ ಪೂಜೆಯನ್ನು ಆ ಪರಮಾತ್ಮ ಆ ಕಾಲದಲ್ಲಿ ಮಾಡ್ತಾ ಇದ್ದ ಅನ್ನುವ ವರ್ಣನೆ ಬಂತು. ನಂತರ ಕೃಷ್ಣ ಏನು ದಾನ ಮಾಡ್ತಾ ಇದ್ದ ಅಂದರೆ ಕ್ಷೌಮ, ಅಜಿನ, ತಿಲ. ಕ್ಷೌಮ ಅಂದರೆ ರೇಷ್ಮೆ ಬಟ್ಟೆ, ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದು ರೇಷ್ಮೆ ಬಟ್ಟೆ. ನಂತರ ಅಜಿನ, ಕೃಷ್ಣಾಜಿನ, ನಂತರ ತಿಲದಾನ. ಈ ರೀತಿ ಇದನ್ನು ಪ್ರತಿನಿತ್ಯವೂ ಕೂಡ ಕೃಷ್ಣ ಪರಮಾತ್ಮ ತಪ್ಪದೆ ಮಾಡ್ತಾ ಇದ್ದ ಅನ್ನುವ ವರ್ಣನೆ ಬಂತು. ಇಷ್ಟಕ್ಕೆ ನಿಲ್ಲಿಲ್ಲ, ತಾನು ಇನ್ನೇನೇನು ಮಾಡಬೇಕು ಅಂತ ಉಪದೇಶ ಮಾಡ್ತಾ ಹೋದ. ಅದು ಹೇಳ್ತಾರೆ, ಗೋವಿಪ್ರ ದೇವತಾ ವೃದ್ಧಾನ್ ಗುರುಭೂತಾನಿ ಸರ್ವಶಃ ನಮಸ್ಕೃತ್ವ ಆತ್ಮಸಂಭೂತಿಂ ಮಂಗಲಾನಿ ಸಮಸ್ಪೃಶತ್. ನಂತರ ಹೋಗಬೇಕು, ಗೋವಿಗೆ ನಮಸ್ಕಾರ ಮಾಡಿದ್ರು, ಬ್ರಾಹ್ಮಣರಿಗೆ ನಮಸ್ಕಾರ, ದೇವತೆಗಳಿಗೆ ನಮಸ್ಕಾರ, ವೃದ್ಧಾನ್ ಅಂತ ಮನೆಯಲ್ಲಿರೋ ವೃದ್ಧರು, ಹಿರಿಯರಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು ಕರ್ತವ್ಯ. ವೃದ್ಧಾನ್ ಗುರುಭೂತಾನಿ ಸರ್ವಶಃ. ಇನ್ಯಾರ್ಯಾರು ಗುರುದೇವತಾ ಗುರುಸ್ಥಾನೀಯರು ಯಾರ್ಯಾರಿದ್ದಾರೆ ಆ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ದಿನನಿತ್ಯ ನಮಸ್ಕಾರ ಮಾಡಿ ತಾನು
ಆತ್ಮಸಂಭೂತಿ ಮಂಗಲಾನಿ ಸಮಸ್ಪೃಶೇತಂತ. ಮಂಗಲ ವಸ್ತುಗಳು ಯಾವ್ದ್ಯಾವುದು ಮಂಗಳಪ್ರದವಾದ ವಸ್ತುಗಳಿದೆ, ಕಪಿಲ ಗೋವು ಇತ್ಯಾದಿ ವಸ್ತುಗಳು, ಅದನ್ನು ಹೋಗಿ ಸ್ಪರ್ಶ ಮಾಡಬೇಕಂತೆ. ಸ್ಪರ್ಶ ಮಾಡಿದ್ರು ಮಂಗಳ ವಸ್ತುವನ್ನು ಸ್ಪರ್ಶ ಮಾಡಬೇಕು. ಅದಕ್ಕೆ ಒಂದು ಹೇಳ್ತಾ ಇರ್ತಾರೆ ನೋಡಿ, ಸಾಧುಗಳು ಗುರುಗಳನ್ನ ಸ್ಪರ್ಶ ಮಾಡೋದು ಬೇಡ, ಏನು ಬೇಡವಂತೆ. ಈಗ ಗಂಗೆ ನಮ್ಮನ್ನ ಪವಿತ್ರ ಹೇಗೆ ಮಾಡ್ತಾಳೆ, ಗಂಗೆಗೆ ಹೋಗಿ ಅಲ್ಲಿ ಮುಳುಗದಾಗ ನಮ್ಮನ್ನ ಪಾವನ ಮಾಡ್ತಾಳೆ ಅಂತ ಈ ರೀತಿ. ಮತ್ತೆ ಬೆಂಕಿಯನ್ನು ಆರಾಧನೆ ಮಾಡಬೇಕು, ಇದೆಲ್ಲ ಮಾಡಿದ್ರೆ ಅದು ಪಾವನವನ್ನು ಮಾಡುತ್ತೆ ಅಂತ. ಆದರೆ ಈ ದರ್ಶನಾದೇವ ಸಾಧವ ಅಂತ ಒಂದು ಮಾತಿದೆ. ಸಾಧುಗಳು, ದೊಡ್ಡ ದೊಡ್ಡ ಸನ್ಯಾಸಿಗಳು, ಅವರೆಲ್ಲರನ್ನು ನೋಡಿದ್ರೆ ಸಾಕು, ಅಷ್ಟೇ ಪಾವಿತ್ರ್ಯ ಬಂದ್ಬಿಡುತ್ತೆ. ಹಾಗಾಗಿ ನಮಸ್ಕಾರ ಮಾಡದೇ ಇದ್ರೂ ಚಿಂತಿಲ್ಲ, ದೂರದಿಂದ ಅವರ ದರ್ಶನ ಆದರೂ ಕೂಡ ದೊಡ್ಡ ಭಾಗ್ಯ. ಅದನ್ನು ಹೇಳ್ತಾ ಮುಂದಕ್ಕೆ ತಾನು ಅಲಂಕಾರ ಮಾಡಿಕೊಂಡಂತೆ. ಇಷ್ಟೆಲ್ಲ ಅವ್ರಿಗೆ ಅಲಂಕಾರ ಆಯಿತು, ಅವ್ರಿಗೆ ಪೂಜೆ ಆಯಿತು. ನಂತರ ಆತ್ಮಾನಂ ಭೂಷಯಾಮಾಸ ನರಲೋಕ ವಿಭೂಷಣಂ. ಎಲ್ಲ ಜನರು ಹೇಗೆ ತಮಗೆ ಅಲಂಕಾರ ಮಾಡ್ಕೊಳ್ತಾರೋ ಆ ಅಲಂಕಾರ ಕ್ರಮವನ್ನು ಮಾಡಿಕೊಂಡು ನಂತರ ಎಲ್ಲರಿಗೂ ಕೂಡ ಅವೇಕ್ಷ ಆಜ್ಯಂ ತುಪ್ಪ ನೋಡ್ದ, ಆದರ್ಶಂ ಕನ್ನಡಿ ನೋಡ್ದ, ನಂತರ ಗೋ ವೃಷ ದ್ವಿಜ ದೇವತಾಹ ಇವರೆಲ್ಲರನ್ನು ನೋಡಿ ನಂತರ ಅಲ್ಲಿ ಬಂದ ಯಾರ್ಯಾರು ಭಕ್ತರು ಬರ್ತಾರೆ ಅವರೆಲ್ಲೂ ಬೇಡಿ ಬಂದ ಭಕ್ತರಿಗೆ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದ ಅಂತ ಇಷ್ಟು ಹೇಳಿ ನಂತರ ರಾಣಿಯರಿಗೆ, ಸ್ತ್ರೀಯರಿಗೆ ಇದು ಹೂವು ಮತ್ತು ಸುಗಂಧ ದ್ರವ್ಯಗಳು ಅವರೆಲ್ಲರನ್ನು ಕೊಟ್ಟು ಅವರು ಧರಿಸುವಂತೆ ಮಾಡಿದ ಅಂತ ಈ ರೀತಿ ಕೃಷ್ಣ ಪರಮಾತ್ಮನ ನಿತ್ಯ ವಿಧಿ ದಿನಚರಿಯನ್ನು ಇಲ್ಲಿ ಭಾಗವತದಲ್ಲಿ ವರ್ಣನೆ ಮಾಡಿದ್ದಿದೆ. ಅದನ್ನು ರಾಯರು ಪ್ರಾತರ್ಧ್ಯಾಯನ್ ಪ್ರಸನ್ನ ಕೃತಿ ನಿಜ ವಿಹಿತ ಅಷ್ಟೇ ಬರೆದ್ರು. ಕೃತಿ ನಿಜ ವಿಹಿತ ಅಂತಂದ್ರೆ ತಾನು ಯಾವ ಕರ್ಮಗಳನ್ನು ಮಾಡಬೇಕೋ ಅಂತಹ ಕರ್ಮವನ್ನು ಕೃಷ್ಣ ಪ್ರತಿನಿತ್ಯ ಮಾಡಿದ. ಇಷ್ಟು ಹೇಳಿ ಬಿಟ್ಬಿಟ್ರು. ಅದು ಏನೇನು ಅಂತ ಈ ಭಾಗವತದ ಇಷ್ಟು ಪದ್ಯಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ಅಷ್ಟು ಸಂಗ್ರಹ ಸುಮ್ಮನೆ ಕೃತಿ ನಿಜ ವಿಹಿತ, ತನಗುಚಿತವಾದ ಕರ್ಮ ಮಾಡಿಬಿಟ್ಟ ಕೃಷ್ಣ, ಇಷ್ಟು ಬರೆದು ಮುಂದಕ್ಕೆ ರಾಯರು ಹೊರಟರು. ನೆಕ್ಸ್ಟು ಇಲ್ಲಿ ಮುಂದೇನು ಬಂತು ಅಂದರೆ ಸತ್ಸಭಾಂ ಪ್ರಾಪ್ಯ ಕೃಷ್ಣ ಅಂತ. ಇನ್ನು ಯಾವ ಯಾವ ಸಭೆಗಳಿತ್ತೋ ಅದಕ್ಕೆ ಆ ಕೃಷ್ಣ ಪರಮಾತ್ಮ ಹೋಗಿ ಅಲ್ಲೆಲ್ಲ ತಾನು ಸಭೆಯಲ್ಲಿ ಭಾಗವಹಿಸಿ ಅದಕ್ಕೇನು ಉಚಿತವಾದ ಅವ್ರೇನು ಪ್ರಶ್ನೆಗಳು ಹೇಳ್ತಾರೋ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟ ಅಂತ ಬರುತ್ತೆ. ಇಲ್ಲೊಂದು ಮಾತು, ಅಲ್ಲಿ ಆ ಕಾಲದಲ್ಲಿ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ರು. ಹೇಗೆ ಸ್ತೋತ್ರ ಮಾಡ್ತಾ ಇದ್ರು? ಉಪಸ್ಥಸ್ಥುರ್ ನಟಾಚಾರ್ಯ ನರ್ತಕೈ ತಾಂಡವೈ ಸಮಂ, ತಾಂಡವ ನೃತ್ಯ ಮಾಡ್ತಾರೆ, ಮತ್ತೆ ಹಾಸ್ಯ ಚಟಾಕಿ ಅಂತ ಹೇಳ್ತಾರೆ, ಹಾಸ್ಯ ಪ್ರಜ್ಞೆ, ಹಾಸ್ಯ ರಸೈರ್ವಿಭುಂ, ಒಳ್ಳೆಯ ನರ್ಮವಾಕ್ಯಗಳು. ಕೃಷ್ಣ ಪರಮಾತ್ಮ ಯಾವಾಗಲೂ ಆಧ್ಯಾತ್ಮ ವಿಚಾರ ಮಾಡ್ತಾ ಇದ್ನ ಅಂದರೆ ಆಧ್ಯಾತ್ಮ ವಿಚಾರ ಏನಿಲ್ಲ, ಯಾವಾಗಲೂ ಹೇಳ್ತಾ ಇರ್ತೀವಿ, ಯಾವಾಗಲೂ ಇಡೀ ದಿವಸ ನಾವು ಅಧ್ಯಾತ್ಮದಲ್ಲಿ ಮುಳುಗಿರಬೇಕು ಅಂತ. ಆದರೆ ಇಲ್ಲಿ ಬರುತ್ತೆ ನಾನಾ ಹಾಸ್ಯರಸೈಹಿ ಅಂತ, ಹಾಸ್ಯರಸಗಳು, ಸುಮ್ಮನೆ ತಮಾಷೆಗೆ ಮಾಡುವಂತಹ ಮಾತುಗಳನ್ನು ಆಡ್ತಾ ಇದ್ದ ಅಂತ. ಇದೊಂದು ತೋರಿಸಿದ್ದು, ಈ ಥರ ಮಾಡಬಾರ್ದು, ನಾವೆಲ್ಲ ಮಾಡ್ತಾ ಇರ್ತೀವಿ, ಆದರೆ ಮಾಡಬಾರ್ದು ಇದನ್ನು ಅಂತ ಸುಮ್ಮನೆ ಲೋಕದಲ್ಲಿ ಹೇಗೆ ನಡೀತಾ ಇದೆ ಎನ್ನುವ ಪ್ರಕ್ರಿಯೆಯನ್ನು ತಿಳಿಸಿ. ಯಾಕೆಂದರೆ ಮುಂದೆ ಅವನೇ ಸ್ಪಷ್ಟವಾಗಿ ಎಷ್ಟೋ ಕಡೆ ಹೇಳ್ತಾನೆ, ಈ ರೀತಿಯ ಹಾಸ್ಯ ಪ್ರಜ್ಞೆ ಇರಬಾರ್ದು, ಲೋಕದಲ್ಲಿ ಅಧ್ಯಾತ್ಮದ ಬಗ್ಗೆ ಮುಳುಗಿರಬೇಕು, ಯಾವಾಗಲೂ ನಿರಂತರ ಭಗವಂತನ ಚಿಂತನೆ ಇರಬೇಕು ಅಂತ ಎಷ್ಟೋ ಬಾರಿ ಹೇಳ್ತಿದೆ. ಹಾಗಾಗಿ ಈ ಮಾತುಗಳಿಗೆಲ್ಲ ಹಾಸ್ಯವಾದ ಮಾತುಗಳನ್ನು ಕೃಷ್ಣ ಪರಮಾತ್ಮ ಬೇರೆಯವರೊಂದಿಗೆ ಆಡಿದ ಅನ್ನುವ ಮಾತುಗಳಿಗೆಲ್ಲ ಅರ್ಥ ಏನು ಅಂದರೆ ಲೋಕದ ವಿಡಂಬನೆ, ಲೌಕಿಕರಾದವ್ರು ಹೀಗೆ ಮಾಡ್ತಾ ಇದ್ದಾರೆ ಅಂತ ವಿಡಂಬನೆ ಅಷ್ಟೇ ಮಾಡಿತ್ತು. ಅಂತಹ ಕೃಷ್ಣನನ್ನು ಎಲ್ಲರೂ ಕೂಡ ಸೇವಿಸೋದು ನಾನಾ ರೀತಿಯಲ್ಲಿ, ಒಬ್ಬರು ಹಾಡಿದ್ರು ಅವನ ಬಗ್ಗೆ, ಇನ್ನೊಬ್ಬರು ಕುಣಿದ್ರು, ಈ ರೀತಿ ಎಲ್ಲ ವಿವರಣೆ ಬಂತು. ನಂತರ ಈ ಜರಾಸಂಧನ ಕಥೆ ಪ್ರಾರಂಭ ಆಗುತ್ತೆ. ಜರಾಸಂಧನ ಬಗ್ಗೆ ಈಗಾಗಲೇ ಬಂದಿದೆ ಹಿಂದೆ. ಆ ಜರಾಸಂಧನ ಬಗ್ಗೆ ಆಗಲೇ ಹೇಳಿದೆ ನಾನು. ಅವನು ಬರೋದು 18 ಬಾರಿ ಯುದ್ಧಕ್ಕೆ ಬರ್ತಾನೆ. 18 ಬಾರಿ ಯುದ್ಧಕ್ಕೆ ಕರೆಸ್ಕೊಂಡು ಕೃಷ್ಣ ಒಬ್ಬನೇ ಕಳಿಸ್ತಾ ಇರ್ತಾನೆ. ಬರಬೇಕಾದ್ರೆ ಬೇಕಾದಷ್ಟು ಜನ ಸಂಖ್ಯೆಯಲ್ಲಿ ಸೈನಿಕರು ಬರ್ತಾರೆ, ಹೋಗ್ಬೇಕಾದ್ರೆ ಇವನೊಬ್ಬನೇ ಹೋಗ್ತಾ ಇದ್ದ. ಎಲ್ಲ ದುಷ್ಟನ್ನು ಸದೆ ಬಡಿಯೋದು, ಇವನೊಬ್ಬನ್ನೇ ವಾಪಸ್ ಕಳಿಸೋದು. 18 ಬಾರಿ ಕೃಷ್ಣ ಪರಮಾತ್ಮ ಆ ಜರಾಸಂಧನನ್ನು ಏನೂ ಕೂಡ ಮಾಡಲಿಲ್ಲ, ಸುಮ್ಮನೆ ಓಡುವಂತೆ ಹೆದರಿಕೆ ಉಂಟು ಮಾಡಿ ಹೋದ. ಅಷ್ಟು ಸಲ ಹೋದರೂ ಅವನು ಬುದ್ಧಿ ಬರಲೇ ಇಲ್ಲ ಕೊನೆಯವರೆಗೂ. ಅಂತಹ ತಮಸ್ವಭಾವ, ದೈತ್ಯ ಸ್ವರೂಪ ಆ ಜರಾಸಂಧನಿಗೆ. ಇಷ್ಟು ಬಾರಿ ಎಚ್ಚರಿಸಿದ್ರು, ಅಷ್ಟು ಸಂಖ್ಯೆಯನ್ನು ದೈತ್ಯನ ಓಡಿಸಿದ್ರು, ಮತ್ತೆ ನಾನು ಕೃಷ್ಣನನ್ನು ಕೊಂದೇ ಕೊಲ್ತೀನಿ ಅಂತ ಮತ್ತೆ ಬರ್ತಾ ಇದ್ದ. ಅಂತಹ ಜರಾಸಂಧನ ವಧೆ ಈ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾರೆ. ಜರಾಸಂಧನನ ವಧೆ ಮಾಡಿದ್ಯಾರು? ಯದ್ಯಪಿ ಕೃಷ್ಣ ಸ್ವಯಂ ಮಾಡಬಹುದಿತ್ತು, ಅವನು ಸಮರ್ಥ. ಆದರೆ ಭೀಮಸೇನ ದೇವರಿಗೆ ಅವರಿಗೆ ಕೀರ್ತಿ ಬರಲಿ ಎನ್ನುವ ಒಂದೇ ದೃಷ್ಟಿಯಿಂದ ಆ ಭೀಮಸೇನ ದೇವರಿಂದ ಆ ಭಗವಂತ ಜರಾಸಂಧನ ವಧೆಯನ್ನು ಮಾಡಿದ ಅಂತ. ಇಷ್ಟರಲ್ಲಿ ಒಂದು ರಾಜಸೂಯ ಯಾಗದ ಪ್ರಸಂಗ ಬರುತ್ತೆ. ಈ ರಾಜಸೂಯ ಯಾಗ ಪಾಂಡವರು ಮಾಡಬೇಕು ಅಂತ. ರಾಜಸೂಯ ಯಾಗ ಮಾಡೋದು ಯಾಕೆ? ರಾಜಸೂಯ ಯಾಗ ಮಾಡಿದರೆ ಬ್ರಹ್ಮ ಪದವಿ ಸಿಗತ್ತೆ ಅಂತ. ಹಾಗಾದರೆ ಬ್ರಹ್ಮ ಪದವಿಗೆ ನಿಜವಾದ ಅಧಿಕಾರಿಗಳು ಯಾರು? ಧರ್ಮರಾಜ ಅಲ್ಲ, ಬ್ರಹ್ಮ ಪದವಿಗೆ ಅಯೋಗ್ಯ ಧರ್ಮರಾಜ. ಆದ್ದರಿಂದ ಭೀಮಸೇನ ದೇವರೇ ಯೋಗ್ಯ. ಆದರೆ ಭೀಮಸೇನ ದೇವರು ಕೂಡಲಿಲ್ಲ ರಾಜಸೂಯ ಯಾಗಕ್ಕೆ.
ಕೂತಿದ್ಯಾರು? ಧರ್ಮರಾಜ ಕೂತ ರಾಜಸೂಯಾಗಕ್ಕೆ. ಅದರ ಅಭಿಪ್ರಾಯ ಏನು? ಅವನ ಒಳಗೆ ಅಂತರ್ಯಾಮಿಯಾಗಿ ವಾಯುದೇವರೇ ಮಾಡಿದ್ದು ಅಂತ. ಏನೇ ಕೆಲಸ ಮಾಡಬೇಕಿದ್ರೂ ವಾಯುದೇವರೇ ಅಲ್ಲಿ ನಿಲ್ಲಬೇಕು, ಅವರೇ ಮಾಡೋದು. ಹಾಗಾಗಿ ವಾಯುದೇವರೇ ರಾಜಸೂಯ ಯಾಗ ಮಾಡಿದ್ರು ಅನ್ನುವ ಅರ್ಥ ತಿಳಿಬೇಕು ಅಂತ ಈ ಭಾಗವತದಲ್ಲಿ ಒಂದು ವರ್ಣನೆಯನ್ನು ಮಾಡಿದ್ದಿದೆ. ಇಷ್ಟಾದ ಮೇಲೆ ರಾಜಸೂಯಾಗಕ್ಕೆ ಬಂದಾಗ ಅಲ್ಲೆಲ್ಲ ಕೃಷ್ಣ ಪರಮಾತ್ಮನಿಗೆ ಒಳ್ಳೆಯ ಮರ್ಯಾದೆಯನ್ನು ಕೊಡ್ತಾರೆ ಅಂತ ಇಷ್ಟೆಲ್ಲ ವಿಷಯ ಬರುತ್ತೆ. ಇದರಲ್ಲಿ ಅಂತಹ ಸ್ವಾರಸ್ಯ ಏನು ವಿಷಯ ಇಲ್ಲ. ಇದಕ್ಕೆ ಮುಂದಕ್ಕೆ ಹೋಗ್ಬೋದು. ಮುಂದಕ್ಕೆ ಹೋದರೆ ಜರಾಸಂಧನ ವಧೆ ಮಾಡಬೇಕು ಅಂತ ಉದ್ಧವ ಗೀತೆ ಅಂತೆಲ್ಲ ಕೇಳ್ತಾ ಇರ್ತೇವೆ. ಆ ಉದ್ಧವ ಏನಿದ್ದಾನೆ, ಆ ಉದ್ಧವನು ಕೂಡ ಸಲಹೆಯನ್ನು ಕೊಡ್ತಾನೆ, ಈ ಜರಾಸಂಧನ ವಧೆ ಬೇಗ ಆಗಬೇಕು. ಯಾಕೆ ಅಂದರೆ ರಾಜಸೂಯ ಯಾಗ ಮಾಡಬೇಕು ಅಂದರೆ ಎಲ್ಲ ರಾಜರುಗಳನ್ನು ಗೆದ್ದಿರಬೇಕು. ಈ ಎಲ್ಲ ರಾಜರುಗಳನ್ನು ಬಂಧನ ಮಾಡಿದ್ದಾನೆ ಆ ಜರಾಸಂಧ. ಅವರೆಲ್ಲರೂ ಬರಬೇಕು, ಅವರಿಗೂ ಕೂಡ ದಾನ ದಕ್ಷಿಣೆ ಎಲ್ಲವನ್ನೂ ಕೊಡಬೇಕು. ಅವರಿನ್ನೂ ಬರದೇ ಇದ್ದರೆ ರಾಜಸೂಯಾಗಿ ಸಂಪೂರ್ಣ ಆಗೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಉದ್ಧವರು ಕೂಡ ಈ ಕೃಷ್ಣನಿಗೆ ಹೇಳಿದ್ದಿದೆ, ಜರಾಸಂಧನ ವಧೆ ಬೇಗ ಆಗಬೇಕು ಅಂತ ಹೇಳಿರೋ ರೀತಿಯಲ್ಲಿ ಕೃಷ್ಣ ಪರಮಾತ್ಮನು ಕೂಡ ಒಪ್ಪಿ ತಾನು ಜರಾಸಂಧನ ವಧೆಗೆ ಅವನು ಮುಂದೆ ಹೊರಡ್ತಾನೆ. ಈ ಸಂದರ್ಭದಲ್ಲಿ ಒಂದು ಮಾತು ಏನು ಅಂತಂದರೆ, ಆ ಕೃಷ್ಣ ಪರಮಾತ್ಮನನ್ನ ನೋಡ್ತಾ ಒಂದು ವರ್ಣನೆ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮನೂ ಕೂಡ ಒಂದಿಷ್ಟು ಉಪದೇಶವನ್ನು ಕೊಡ್ತಾನೆ. ಈ ಸಂದರ್ಭದಲ್ಲಿ ಜನರಿಗೆ ಉಪದೇಶ ಕೊಡುವಂತಹ ಮಾತುಗಳಿದೆ. ಆ ಮಾತು ತುಂಬ ಅದ್ಭುತವಾಗಿದೆ. ಅದರ ಮುಂಚೆ ಒಂದು ವಿಷಯ, ತಮ್ಮ ಮಾತುಲೇಯಂ ಪರಿರಭ್ಯ ನಿರ್ವೃತಃ ಅಂತ. ಕೃಷ್ಣ ಪರಮಾತ್ಮ ಬಂದಾಗ ಒಬ್ಬೊಬ್ಬರಿಗೆ ಏನೇನು ಭಾವನೆ ಉಂಟಾಯಿತು ಅನ್ನುವ ವರ್ಣನೆ ಇದೆ. ಕೃಷ್ಣನನ್ನು ನೋಡಿದಾಗ ಆ ಖುಷಿಯಲ್ಲಿ ಏನೇನಾಯಿತು, ಧರ್ಮರಾಜನಿಗೇನಾಯಿತು, ಭೀಮಸೇನನಿಗೇನಾಯಿತು, ನಕುಲ ಸಹದೇವರಿಗೆ ಏನೇನಾಯಿತು ಅಂತ ಬರುತ್ತೆ.